ಉಸಿರಾಟದ ಕ್ರಿಯೆ ಇರಲಿ, ಮನಸ್ಸು ತದೇಕ ಚಿತ್ತವಾಗಿ ಒಂದೇ ಕಡೆಗೆ ಕೇಂದ್ರೀಕರಣ ಆಗಿರಬೇಕು. ಅದು ಬಹಳ ಮುಖ್ಯ. ನೆಕ್ಸ್ಟ್ 4 ರೌಂಡ್ಸ್ ಸ್ಪೀಡ್ ಆಗಿ. ಪೊಸಿಷನ್ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಮಾಡಿ. 1 2 3 4 5 6 7 8 9 10. ನಮಸ್ಕಾರ ಮಕ್ಕಳೇ. 1 2 3 4 5 6 7 8 9 10. ನಮಸ್ಕಾರ ಮಕ್ಕಳೇ. 1 2 3 4 5 6 7 8 9 10. ಸ್ವಲ್ಪ ಸ್ಲೋ. ನಮಸ್ಕಾರ ಮಕ್ಕಳೇ. 1 2 3 4 ಪೊಸಿಷನ್ಗೆ ಹೋಗ್ಲಿ ಅಂತ. 5 6 7 8 9 10. Relax. ಇಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡಿ ವಿಶ್ರಾಂತಿ ಹೋದಾಗ 2-3 ನಿಮಿಷ ಶ್ವಾಸವನ್ನ ದೀರ್ಘವಾಗಿ ಒಳಗಡೆ ತೆಗೆದುಕೊಳ್ಬೇಕು. ದೇಹದ ನಿರಂತರ ಸಂದರ್ಭದಲ್ಲಿ ಶ್ವಾಸವನ್ನ ನೇರವಾಗಿ ನಾವು ಶ್ವಾಸಕೋಶಕ್ಕೆ ಕಳಿಸಿದಾಗ ಬಹು ಬೇಗನೆ ಆಯಾಸ ಮಾಯ ಆಗ್ತದೆ, ದಣಿವು ದೂರ ಆಗ್ತದೆ, ದೇಹದಲ್ಲಿ ಕ್ರಿಯಾಶೀಲತೆ ಬರ್ತದೆ, ಕ್ರಿಯೇಟಿವಿಟಿ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲರಾಗಿ ದೇಹದ ಚಲನವಲನಗಳು ಪ್ರಾರಂಭ ಆಗ್ತದೆ. ಓಕೆ, ನೆಕ್ಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ 2 ರೌಂಡ್ಸ್. ನಮಸ್ಕಾರ ಮಕ್ಕಳೇ. Breathe in, Breathe out. okay. Breathe in. Breathe out. Breathe in and out. Breathe in. Breathe out. Breathe in. Breathe out. Breathe in. Breathe out. Position. Next, continue. ಇನ್ನೊಂದು ರೌಂಡು. ನಮಸ್ಕಾರ ಮಂತ್ರಿ. ಉಸಿರು ತೆಗೆದುಕೊಳ್ಳುತ್ತಾ ಉತ್ತುಂಗಾಸನ್, ಖಾಲಿ ಮಾಡುತ್ತಾ ದ್ವಿಪಾದಸ್ಥಾಸನ್, ಉಸಿರು ತೆಗೆದುಕೊಳ್ಳುತ್ತಾ ಏಕಪಾದಸ್ಥಾಸನ್, ಉಸಿರು ಖಾಲಿ ಮಾಡುತ್ತಾ ದ್ವಿಪಾದಸ್ಥಾಸನ್, ಉಸಿರು ತೆಗೆದುಕೊಂಡು ಖಾಲಿ ಮಾಡುತ್ತಾ ಸಾಷ್ಟಾಂಗ ಪರಿಪತ್ತಾಸನ್, ಉಸಿರು ತೆಗೆದುಕೊಳ್ಳುತ್ತಾ ಭುಜಂಗಾಸನ್, ಉಸಿರು ಖಾಲಿ ಮಾಡುತ್ತಾ ಭೂತಲಾಸನ್, ಉಸಿರು ತೆಗೆದುಕೊಳ್ಳುತ್ತಾ ಏಕಪಾದಸ್ಥಾಸನ್, ಉಸಿರು ಖಾಲಿ ಮಾಡುತ್ತಾ ದ್ವಿಪಾದಸ್ಥಾಸನ್, ಉಸಿರು ತೆಗೆದುಕೊಳ್ಳುತ್ತಾ ಊರ್ಧ್ವಮುಖಾಸನ್. ರಿಲ್ಯಾಕ್ಸ್. ವಿಶ್ರಾಂತಿ. ಕೈಗಳ ಕರಾಲ ಬೆರಳು ಏನಾರ ಮಹಿಳೆ ಹಚ್ಚಿದ್ದೀರಿ, ಮನೆಯಾಗೆಲ್ಲ ಕೆಲಸ ಮಾಡಿದಾಗ ಅತಿ ಹೆಚ್ಚು ಬಳಸ್ತಕ್ಕಂಥದ್ದು ಕೈಯ 10 ಬೆರಳುಗಳು. ಪ್ರತಿಯೊಂದು ಕೆಲಸದಲ್ಲಿ ಮುಂಗೈ ಬೆರಳುಗಳು ರಿಸ್ಟ್, rotate in and out,
ಉಂಗ್ಲಿ ಬೆರಳು ತೆರಡ್ಕೊಳ್ಳಿ. Continue last round, body balance maintain. 5 and 9 Shashankasana. ಇದು 12 ಕೌಂಟ್ ಅಲ್ಲಿ ಇರುತ್ತೆ. ಕೌಂಟ್ ನಂಬರ್ 5 ಶಶಾಂಕಾಸನ, ಕೌಂಟ್ ನಂಬರ್ 9 ಶಶಾಂಕಾಸನ. ಕ್ರಿಸ್ಟೆಂಟ್ ಆಸನ. ಸ್ಟಾರ್ಟ್. 1 ಎಲ್ಲರೂ ರಾಂಗ್ ಮಾಡಿರಿ. ಇದು ಎಫೆಕ್ಟಿವ್. ಶಾಸ್ತ್ರಿಂದ ಭುಜಂಗ ಭೂಧರ ಏಕಪಾದ ಪಾದ ಹಸ್ತಾಸನ ಊರ್ಧ್ವಾಸನ ಒಳಕ್ಕೆ ಒಳಕ್ಕೆ ಓಕೆ. ನಿಂತು ಮಾಡುವಂತ ಆಸನಗಳನ್ನ ಸೂರ್ಯದೇವನಿಗೆ ಶ್ಲೋಕ ಮತ್ತು ಮಂತ್ರಗಳು ಮಂತ್ರ ಸಮೇತ ಹೊಂದಿತ್ತಲ್ಲ. ಸೂರ್ಯಮುಖಿ ಕಡೆಗೂ ಅಪೋಸಿಟ್ ತಿರುಗಿ ಪೊಸಿಷನ್. ನಮಸ್ಕಾರ ಬ್ರೇಕ್. ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆ ಹಾ. ಮಾಡ್ತೀನಿ. ಹಿರಣ್ಮಯೇನ ಪಾತ್ರೇಣ ಸಸ್ಯಶಾಪಿಹಿತಂ ಮುಖಂ ತತ್ವಂ ಪೂಷಣಂ ಅಪಾರಣಂ ಸತ್ಯಧರ್ಮ ಹೇ ದುಷ್ಟ ಹೇ. ಓಂ ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ನಮಃ ನಮಃ.
ಶಶಂಕಾಸನ. ಪ್ರಪೂಷ್ಣೇ ನಮಃ. ಓಂ ರಹ ಪೂಷ್ಣೇ ನಮಃ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ರೋಂ ಅಗೇನ್ ಶಶಂಕಾಸನ. ಓಂ ರೈಂ ಸವಿತ್ರೇ ನಮಃ. ಓಂ ರೌಂ ಅರ್ಕಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಓಕೆ, ಸೂರ್ಯದೇವನಿಗೆ ಭಕ್ತಿಯಿಂದ ಈ ಬೆಳಗಿನ ಜಾವದ ಸೂರ್ಯೋದಯದ ಸಂದರ್ಭದಲ್ಲಿ ದೇವಾನುದೇವತೆಗಳ ದೇವ ಸೂರ್ಯದೇವ ನಿನಗಿನ ಬೆಳಗಿನ ಶುಭ ವಂದನೆಗಳು. ಸನ್ ಸಲ್ಯೂಟ್, ಸೂರ್ಯ ನಮಸ್ಕಾರ. ದೇಹದ ಅಲಸತನವನ್ನು ದೂರ ಮಾಡಿ ದೇಹಕ್ಕೆ ಮತ್ತೆ ಮನಸ್ಸಿಗೆ ಒಳ್ಳೆಯ ಆಹ್ಲಾದಕರ ವಾತಾವರಣ ಕೊಡುತ್ತಾ ದೇಹವನ್ನ ಫಾರ್ವರ್ಡ್ ಬೆಂಡಿಂಗ್, ಮುಂಭಾಗುವಿಕೆ ಮತ್ತೆ ಹಿಂಭಾಗುವಿಕೆನಲ್ಲಿ ನಮ್ಮ ಅಬ್ಡಮನ್, ಹೊಟ್ಟೆಯ ಭಾಗ ಮತ್ತೆ ಬೆನ್ನಿನ ಮೂಳೆ ಇವೆರಡಕ್ಕೂ ಕೂಡ ಉತ್ತಮ ರೀತಿಯಾದಂತಹ ವ್ಯಾಯಾಮ ಕೊಡುತ್ತಾ ದೇಹವನ್ನ ತೂಕವನ್ನ ಕಡಿಮೆ ಮಾಡಲಿಕ್ಕೆ, ದೇಹದ ಕಡಸುತನವನ್ನ ನಿವಾರಣೆ ಮಾಡಲಿಕ್ಕೆ ಈ ಸೂರ್ಯ ನಮಸ್ಕಾರವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಹೋದ್ರೆ ಈ ಪ್ಯಾರಾಲಿಸಿಸ್ ಅಂತ ಏನ್ ಕರಿತೀವಿ, ಪಾರ್ಶ್ವವಾಯು ಆಗ್ತಕ್ಕಂಥ ಸಮಸ್ಯೆ, ಆ ಒಂದು ರೋಗದಿಂದ ನಾವು ದೂರ ಆಗ್ಬೋದು. ರಕ್ತ ಸಂಚಲನ ದೇಹದ ಸರ್ವಾಂಗಗಳಿಗೆ ಉತ್ತಮ ರೀತಿಯಿಂದ ಆಗುತ್ತೆ. ಈ ಒಂದು ಸೂರ್ಯ ನಮಸ್ಕಾರವನ್ನ ಮುಂಜಾನೆ ಮತ್ತೆ ಸಂಜೆ 2 ಅವಧಿಗಳಲ್ಲಿ ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ಕೊಬ್ಬಿನಾಂಶ ಸೇಕರಣೆ ಆಗಲ್ಲ. ಥೈ ಮಸಲ್ಸ್ ಆಗ್ಲಿ, ಶೋಲ್ಡರ್ ಆಗ್ಲಿ, ಅಬ್ಡಮನ್ ಆಗ್ಲಿ, ಇಲ್ಲಿ ಕೂಡ ಸ್ಟೋರೇಜ್ ಆಗದೇ ದೇಹ ನೀಳವಾಗಿ ಬೆಳೆಯಲಿಕ್ಕೆ ಸಹಾಯಕಾರಿ ಈ ಒಂದು ಸೂರ್ಯ ನಮಸ್ಕಾರ. 12 ಕೌಂಟು, 10 ಕೌಂಟು ಮತ್ತೆ 14 ಕೌಂಟು, 3 ವಿಧದಲ್ಲಿ ಸೂರ್ಯ ನಮಸ್ಕಾರದ ಅಭ್ಯಾಸ ನಿರಂತರವಾಗಿ ಸಾಗ್ತಾ ಹೋಗುತ್ತದೆ. ರಿಲ್ಯಾಕ್ಸ್. ಈಗ ನಿಂತು ಮಾಡುವಂತಹ 2 ಆಸನ ಅಭ್ಯಾಸ ಮಾಡೋಣ. ಒಂದನೇದಂತರೂ ಡೈಲಿ ಕಂಪಲ್ಸರಿ ವೃಕ್ಷಾಸನ ಮಾಡಲೇಬೇಕು. ಅದಾದ್ಮೇಲೆ ಇವತ್ತು ಗರುಡಾಸನ ಅಭ್ಯಾಸ ಮಾಡೋಣ. ಉಸಿರು ಹೇಳ್ಕೊಳ್ತಾ ನಿಮ್ಮ ದೇಹದ ಭಾರವನ್ನು ನಿಮ್ಮ ಕಾಲಿನ ಮೇಲೆ ಹಾಕುವಂತಹ ಸ್ಥಿತಿ ವೃಕ್ಷಾಸನ. ಪೂರ್ಣ ನಿಮ್ಮ ಒಂದು ಕೈಗಳು ರಟ್ಟೆಗಳು ಕಿವಿಗೆ ತಾಗಲಿ. 1 2 3 4 5 6 7 8 9 10. Relax. ಸ್ವಲ್ಪ ಮಧ್ಯೆ 1-2 ಬಾರಿ ಉಸಿರಾಡೋದು ಕ್ರಿಯೆ ಇರಲಿ. ಅಪೋಸಿಟ್ ಕಾಂಪ್ಲಿಮೆಂಟರಿ ಆಗಿ. Maintain. 1 2 3 4 5 6 7 8 9 10. Yes. Relax. ಮತ್ತೆ ಈಗ ನಿಂತು ಮಾಡುವಂತ ಆಸನ ಪ್ರತಿಯೊಂದು ಹಂತದಲ್ಲಿ ಕೂಡ ತಾಡಾಸನ. ಈಗ ಇನ್ನೊಂದು ನಿಂತು ಮಾಡುವ ಆಸನ ಪರ್ವತಾಸನ ಮಾಡೋಣ. ಉಸಿರುಳ್ಕೊಳ್ತಾ ಮೇಲೆ ಲಾಕ್, ಹಿಲ್ಸ್ ಅಪ್, ಮುಂಗಾಲಿನ ಮೇಲೆ ನಿಂತ್ಕೊಳ್ಳಿ. ಪೂರ್ಣ ಸ್ಟ್ರೆಚ್ ಮಾಡಿ ಭುಜದ ಕೀಲುಗಳು ಮೇಲೆ ಬರಲಿ. 1 2 3 4 5 6 7 8 9 10. Relax.
ವಿಶ್ರಾಂತಿ ಮಧ್ಯಭಾಗದಲ್ಲಿ. ನೆಕ್ಸ್ಟ್ ಗರುಡಾಸನ. ನಿಮ್ಮ ಕಾಲು ಮತ್ತು ಕೈಗಳನ್ನು ಬಳ್ಳಿ ರೀತಿಯಲ್ಲಿ, ಇದೆಂದರೆ ಆರ್ಥ್ರಟಿಸ್ ಜಾಯಿಂಟ್ಗಳನ್ನು ಸಂಪೂರ್ಣ ಸಡಿಲಗೊಳಿಸ್ತಕ್ಕಂಥ ರೀತಿ. ಪೂರ್ಣ ಈ ಥರದಲ್ಲಿ ಹೊರಭಾಗದಿಂದ ಹಾಕಿ ಕೈಯನ್ನು ಒಂದಕ್ಕೊಂದು ಈ ರೀತಿಯಲ್ಲಿ ಎಣೆದಕ್ಕೆ ಇಟ್ಕೊಳ್ಬೇಕು. ಮೊಣಕೈ ಮೊಣಕಾಲುಗಳಿಗೆ ಒಂದೇ ಕಾಲಿನ ಮೇಲೆ ದೇಹದ ಭಾರ ಬರುತ್ತೆ, ಬಳ್ಳಿಯ ಆಕಾರದಲ್ಲಿ. 1 2 3 4 5 6 7 8 9 10. Relax. Opposite leg. Maintain. 10 9 8 7 6 5 4 3 2 1 0. Relax. ನೆಕ್ಸ್ಟ್ ತ್ರಿಕೋಣಾಸನವನ್ನು ಮಾಡಿ ಕುತ್ಕೊಂಡು ಮಾಡೋ ಆಸನ ಮಾಡೋಣ. ನಿಮ್ಮ ಎತ್ತರಕ್ಕನುಗುಣವಾಗಿ ಕಾಲುಗಳ ಅಂತರ ಇರಲಿ. ದೇಹವನ್ನ ಟ್ರಯಾಂಗಲ್ ಪೊಸಿಷನ್, ಓಕೆನಾ? ಪೂರ ಉಸಿರು ಬಿಡುತ್ತಾ ಪೂರ್ಣ ನಿಮ್ಮ ಎಡಗೈ ಚಾಚಬೇಕು, ಕತ್ತು ತಿರುಗಿಸಬೇಕು. ಈ ಎಡಗೈ ಹೆಬ್ಬೆರಳನ್ನ ಅಬ್ಸರ್ವ್ ಮಾಡಬೇಕು. ಟ್ವಿಸ್ಟಿಂಗ್ ಯುವರ್ ನೆಕ್. 1 2 3 4 5 6 7 8 9 10. ಅಪೋಸಿಟ್ ಸೈಡ್. ಹಾಗೆಯೇ ಉಸಿರು ತೆಗೆದುಕೊಳ್ತಾ ನೇರ ಬನ್ನಿ. ವಿರುದ್ಧ ದಿಕ್ಕಿನಲ್ಲಿ ಪೂರ ಸೊಂಟವನ್ನು ತಿರುಗಿಸ್ತಾ ಕೈಯನ್ನು ಪೂರ ಸ್ಟ್ರೆಚ್ ಮಾಡಿ ಬಲಗೈ ಕತ್ತರಿಸಿ ಬಲಗೈ ಬೆರಳು ನೋಡಿ. 10 9 8 7 6 5 4 3 2 1 0. ರಿಲ್ಯಾಕ್ಸ್. ತ್ರಿಕೋಣಾಸನ. ಮತ್ತೆ ನಾಳೆ ಪರಿವೃತ್ತ ತ್ರಿಕೋಣಾಸನ ಮಾಡೋಣ. ಸೊಂಟವನ್ನು ತಿರುಗಿಸ್ತಕ್ಕಂಥದ್ದು. ಸಿಟ್ಟಿಂಗ್ ಪೊಸಿಷನ್. ಯಥೇಚ್ಛವಾಗಿ ನಾವು ಕೂತ್ಕೊಳ್ತಕ್ಕಂಥದ್ದು ವಜ್ರಾಸನ. ಸಾಧ್ಯವಾದಷ್ಟು ಕುಳಿತು ಮಾಡುವಂತಹ ಆಸನದಲ್ಲಿ ಯಥೇಚ್ಛವಾಗಿ ರೂಢಿಗತವಾಗಿ ವಜ್ರಾಸನವನ್ನು ರೂಢಿ ಮಾಡಿಕೊಳ್ಳಿ. ಈ ವಜ್ರಾಸನವನ್ನ ಇಲ್ಲಿ ನೀವು ಗಮನಿಸಬೇಕು. ಸ್ಟಾರ್ಟಿಂಗ್ ಮಾಡೋರಿಗೆ ಇಲ್ಲಿ ಪೇನ್ ಬರ್ತದೆ, ಮೊಣಕಾಲು ಗೊತ್ತಿದಂಗೆ ಆಗ್ತದೆ, ಇಲ್ಲಿ ತೊಂದರೆ ಬರ್ತದೆ. ಯಾವಾಗ ಪ್ರಯತ್ನ ಮಾಡ್ತೀರಿ ಮಾಡಿ ಸ್ವಲ್ಪ ಹೆಚ್ಚು ನೋವಾಯ್ತಂದ್ರೆ ರಿಲ್ಯಾಕ್ಸ್ ಮಾಡಿ ಸುಖಾಸನದಲ್ಲಿ ಅಥವಾ ಕೂತ್ಕೊಳ್ಳಿ. ಡೈಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ನಿಮ್ಮ ನೀ ಜಾಯಿಂಟ್ಸ್ ಲೂಸ್ ಆಗ್ತದೆ. ಈ ಕೆಳಭಾಗದಲ್ಲಿರ್ತಕ್ಕಂಥ ಈ ಹಿಮ್ಮಡಿಯ ಕೆಳಭಾಗದಲ್ಲಿ ಏನಿದೆ ಇದು ಫ್ಲಾಟ್ ಆಗುತ್ತೆ. ಯಾವಾಗ ಈ ಭಾಗ ಹಿಂಗ್ ಆಯ್ತು, ನಮ್ಮ ಜಠರಾಗ್ನಿ ಬಹಳ ಸಡಿಲಿತವಾಗಿ ಕೆಲಸ ಮಾಡ್ತದೆ. ಇಲ್ಲಿ ಯಥೇಚ್ಛವಾಗಿ ವರ್ಕೌಟ್ ಆಗೋದ್ರಿಂದ ಅಜೀರ್ಣತೆ ದೂರ ಆಗ್ತದೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತದೆ, ಮಲಬದ್ಧತೆ ನಿವಾರಣೆ ಆಗ್ತದೆ. ನಿನ್ನೆ ಒಬ್ರು ಯೋಗಿಗಳು ಕೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲರಿಗೂ ಒಂದು ಮಾಡಿಸ್ತೀನಿ. ನಮ್ಮ ಜಠರವನ್ನ ಸ್ವಚ್ಛಗೊಳಿಸ್ತಕ್ಕಂಥ ಪದ್ಧತಿ ನೋಡಿ. ಬ್ರಹ್ಮಮುದ್ರೆ ಹಿಡ್ಕೊಳ್ಳಿ, ಎಲ್ಲ ಹೊಟ್ಟೆ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಈ ಥರದಲ್ಲಿ ಬೆಳಗಿನ ಜಾವ ಬರುವಾಗೆಲ್ಲ ನೀರು ಕುಡಿದು ಬಂದಿರ್ತೀರಲ್ಲ, ಪೂರ ಉಸಿರನ್ನು ಒಳಗೆ ಕೆಳ್ಕೊಳ್ಳಿ. ಇದು ಯಾವುದೇ ಔಷಧಿ ಇಲ್ಲದೆ ನಮ್ಮ ದೊಡ್ಡ ಕರಳಿನಲ್ಲಿ ಮಲ ಶೇಖರಣೆ ಆಗ್ತದೆ. ಆ ಲಾರ್ಜ್ ಇಂಟೆನ್ಸ್ಟೈನ್ ಅನ್ನು ಸ್ವಚ್ಛಗೊಳಿಸುವಂತಹ ಪದ್ಧತಿ. ಪೂರ್ಣ ಮುಂದವಾಗಿ ಹಣೆಯನ್ನು ಹಚ್ಚಿ 1 2 3 4 5 6 7 8 9 10. ಮತ್ತೆ ಉಸಿರು ತೆಗೆದುಕೊಳ್ತಾ ನೇರ. ನೋಡಿ, ಆಲ್ರೆಡಿ ನಿಮಗೆ ಅಲ್ಲಿ ಪರಿವರ್ತನೆ ಕಾಣಿಸ್ತಾ ಇರ್ತದೆ. ಗ್ಯಾಸ್ ಇದ್ರೆ ಗ್ಯಾಸ್ ಹೊರಗೆ ಹೋಗ್ತದೆ. ಯಥೇಚ್ಛವಾಗಿ ಜಠರಾಗ್ನಿ ಮೇಲೆ ಒತ್ತಡ ಬೀಳೋದ್ರಿಂದ ಅದು ಕೆಳಮುಖದಲ್ಲಿ ದೊಡ್ಡ ಕರಳಿನಲ್ಲಿ ಒತ್ತಡ ತರ್ತದೆ. ಸಡಿಲಿತವಾಗಿ ಮೂಲವ್ಯಾಧಿ ಇದ್ದಂಥವ್ರು ಕೂಡ ಒನ್ಸ್ ಅಗೇನ್ ರಿಪೀಟ್. ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ, ಹಣೆಯನ್ನು ಭೂಮಿ ತಾಗಿಸಿ, ಉಸಿರು ಬಿಡ್ತಾ ಎಕ್ಸೇಲ್. 1 2 3 4 5 6 7 8 9 10. ಇನ್ನೇ ಅಪ್. ರಿಲ್ಯಾಕ್ಸ್. ದಂಡಾಸನ ಬನ್ನಿ.
ಓಕೆ, ಕಾಲನ್ನ ಪೂರ್ಣ ಅಲ್ಲಾಡಿಸಿ. ಓಕೆ, ಕಾಲುಗಳ ಅಂತರ. ಇವತ್ತು ಒಂದ್ ಸ್ವಲ್ಪ ಎಕ್ಸರ್ಸೈಸ್ ನಲ್ಲಿ ಬದಲಾವಣೆ. ಎಲ್ಲ ಬೀಸ್ತಿದ್ರಲ್ಲ, ಆ ರೀತಿ ಬೀಸುವ ನವಣಿಯ ಕುಟ್ಟಿ ಕುಟ್ಟಿ ಹೇಳ್ಬೇಕು. ನೋಯ್ತಾವ ಎರಡು ರಟ್ಟಿ, ಬಣಿಯ ತಟ್ಟಿ ತಟ್ಟಿ, ನೋಯ್ತಾವ ಎರಡು ರಟ್ಟಿ. ಈಗ ಅಪೋಸಿಟ್ ಈ ತರ. ಬೆಳಗಲ ಸೀಮೆಗೆ ನನ್ಯಾಕೆ ಕೊಟ್ಟೆಯವ್ವ, ನನ್ಯಾಕೆ ಕೊಟ್ಟೆಯವ್ವ. ಮೇಲೆ ಕೆಳಗೆ ಭರಣಿಯ ತಟ್ಟಿ ತಟ್ಟಿ, ಭರಣಿಯ ತಟ್ಟಿ ತಟ್ಟಿ, ನೆವಣಿಯ ಕುಟ್ಟಿ ಕುಟ್ಟಿ, ನುಯ್ತಾವ ಎರಡು ರಟ್ಟಿ. ಎಡಕ ಬಲಕ್ಕೆ ಈ ತರ ನೆವಣಿಯ ಕುಟ್ಟಿ ಕುಟ್ಟಿ, ಭರಣಿಯ ತಟ್ಟಿ ತಟ್ಟಿ, ನುಯ್ತಾವ ಎರಡು ರಟ್ಟಿ. ಇಲ್ಲಿ ಕುಟ್ಟಿ ನೋಡೋಣ, ಪೂರ್ಣ ಮೇಲೆ ಕೈ ನೋಡಿ, ತಟ್ಟಿ ನೋಡೋಣ. ಅವಾಗಿನ ಕಾಲದಲ್ಲಿ ಯಾಕೆ ಹಿರಿಯರಷ್ಟು ಬೆಟ್ಟಿದ್ರು, ಯಾಕೆ ದೀರ್ಘಾಯುಷ್ಯರಾಗಿ ಬಾಳ್ತಿದ್ರು ಅಂದ್ರೆ ಕೆಲಸ ಮಾಡುವಾಗ ಖುಷಿ ಇತ್ತು, ಕೆಲಸ ಮಾಡೋದ್ರಲ್ಲಿ ಶ್ರಮ ಇತ್ತು, ಕೆಲಸ ಮಾಡುವಾಗ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಇವತ್ತೆಲ್ಲ ಏನಾಗಿದೆ, ಒಂದು ಸೆಕೆಂಡ್ ನಲ್ಲಿ ಅದರಲ್ಲಿ ಇರ್ತಕ್ಕಂಥ ಆಹಾರದ ಜೀವಸತ್ವಗಳನ್ನು ಸುಟ್ಟು ಹಾಕಿಬಿಡ್ತದೆ. ಒಂದೇ ಸೆಕೆಂಡ್ ನಲ್ಲಿ ಗಿರು ಅನಿಸಿದ ಮಿಕ್ಸರ್, ಅದು ಮಿಕ್ಸಿ, ನಮ್ಮ ಹೊಟ್ಟೆನೂ ಮಿಕ್ಸಿ, ಗೊತ್ತಿಲ್ಲ. ಹಂಗಾಗಿ ಯಾವಾಗ ನಾವು ನ್ಯಾಚುರಲ್ ಆಗಿ ದೇಹವನ್ನ ನೈಸರ್ಗಿಕ ವಿಧಾನದಲ್ಲಿ ಆರ್ಗಾನಿಕ್ ನಲ್ಲಿ ಬೆಳಿತೀವಿ, ದೇಹದ ಅಂಗಾಂಗಗಳಿಗೆ ಶಕ್ತಿ ಹೆಚ್ಚಾಗ್ತದೆ. ಇವತ್ತು ನೋಡ್ಲಿಕ್ಕೆ ದಪ್ಪ ಇರ್ತಾರ, ರಕ್ತಹೀನತೆ ಇರ್ತದೆ, ವಿಟಮಿನ್ಗಳ ಕೊರತೆ ಇರ್ತದೆ. ಹಾಗಾಗಿ ಆಹಾರವನ್ನ ಯಥೇಚ್ಛವಾಗಿ ತರಕಾರಿ, ಹಸಿ ಆಹಾರ, ಬೇಳೆ ಕಾಳುಗಳು ಅಂದ್ರೆ ನೆನೆ ಹಾಕಿದ ಕಾಳು, ಮತ್ತೆ ಅನ್ನವನ್ನ ಬಿಟ್ಟು ಹೆಚ್ಚು ರೊಟ್ಟಿ, ಮುದ್ದಿ, ಗಟ್ಟಿ ಆಹಾರದ ಕಡೆಗೆ ನಾವು ಗಮನ ಹರಿಸಿದ್ರೆ ಯೋಗದಲ್ಲಿ ನಮ್ಮ ಸಮತೋಲನ ಆಹಾರದಿಂದ ಆರೋಗ್ಯ ಹೆಚ್ಚುತ್ತೆ. ಜಂಘ ಶೀರ್ಷಾಸನ ಮಾಡಿ. ಇದು ನಮ್ಮ ಬೆನ್ನು ಮೂಳೆ ಮತ್ತು ಹೊಟ್ಟೆಗೆ ಬಹಳ ಒಳ್ಳೆಯ ರೀತಿಯಾದಂತಹ ವ್ಯಾಯಾಮ ಕೊಡ್ತದೆ. ಮುಂದೆ ಬಾಗಿ 1 2 3 4 5 6 7 8 9 10. Opposite on the leg. Both arms upward. ಸುಳ್ಬಿಡ್ತವಾಗಿ. 1 2 Relax. ಕಾಲನ್ನ ಹಿಂದೆ ಚಾಚಿ. ಈ ದಿನ ಕುಳಿತು ಮಾಡುವಂತ ಮತ್ತೊಂದು ಆಸನ ಉಷ್ಟ್ರಾಸನ. ಫಸ್ಟ್ ಅರ್ಧ ಉಷ್ಟ್ರಾಸನ, ಆಮೇಲೆ ಪೂರ್ಣ. ಯಾಕಂದ್ರೆ ನೇರ ಮೂಮೆಂಟ್ಗೆ ಹೋಗಬಾರದು. ಯಾಕಂದ್ರೆ ಬೆಳಬೆಳಗಿನ ನಾವು ಎದ್ದಾಗ ನಮ್ಮ ಬ್ಯಾಕ್ ಬೋನ್ ನಿಮಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ. ನಿಮ್ಮ ಕೈಗಳನ್ನ ಸೊಂಟಕ್ಕೆ ಹಿಂದೆ ಆಶ್ರಯವಾಗಿಟ್ಕೊಳ್ಳಿ, ಉಸಿರು ಎಳ್ಕೊಳ್ಳಿ. ಅವ್ರ ಬ್ಯಾಲೆನ್ಸ್ ಸಿಗಲ್ಲ, ನೀವು ಮಾಡ್ರಿ. ಅಲ್ಲಿ ಸ್ವಲ್ಪ ಇಲ್ಲಿ ಆಸರಾಗಿರ್ಕೊಂಡು ಉಸಿರು ಹಿಡ್ಕೊಳ್ತಾ ಅರ್ಧಕ್ಕೆ ಎಷ್ಟಾಗ್ತದೆ ಅಷ್ಟೇ ಸ್ವಲ್ಪ ಹಿಂದಕ್ಕೆ ಹೋಗಿ ಎದೆ ವಿಸ್ತಾರ ಮಾಡ್ಬೇಕು. ಈಗ ಅದು ಬಹಳ ಮುಖ್ಯ. ಹೃದಯ ಮತ್ತೆ ಲಂಗ್ಸ್ಗೆ ಯಥೇಚ್ಛವಾಗಿರ್ತಕ್ಕಂಥ ಹಿಗ್ಗುವಿಕೆ ಆಗ್ತದೆ. ತನ್ನ ಕೆಪಾಸಿಟಿಯನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತದೆ, ಸ್ಟೋರೇಜ್ ಕೆಪಾಸಿಟಿ ಲಂಗ್ಸ್. ಮತ್ತೆ ನೇರ ಬನ್ನಿ ಸ್ವಲ್ಪ. ಈಗ ನಿಮ್ಮ ಒಂದೊಂದೇ ಕೈಯನ್ನ ಯಾರಿಗೆ ಬರ್ತದೆ ಅವರು, ಎಲ್ಲರೂ ಅಲ್ಲ,
ನಿಮ್ಮ ಎಡಗಾಲಿನ ಮೇಲೆ ಎಡಗೈ, ಬಲಗಾಲಿನ ಮೇಲೆ ಬಲಗೈ, ಇಮ್ಮಡಿ ಮೇಲೆ ಕೈ ಇಡಿ. ದೇಹವನ್ನು ಬಾಗಿಸಿ ಹಿಂದಕ್ಕೆ ಬೆಂಡ್ ಮಾಡಿ. ಬಂದಂತವರು maintain, ರಿಲ್ಯಾಕ್ಸ್. ಇದನ್ನ ನೇರವಾಗಿ ನಾವು ಕಾಂಪ್ಲಿಮೆಂಟರಿ ಆಗಿ ಶಶಂಕಾಸನಕ್ಕೆ ಹೋಗ್ಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಹಾಗೆ ನಿಮ್ಮ ಮಕರಾಸನಕ್ಕೆ ಬನ್ನಿ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ. ಇಲ್ಲಿ ಹೊಟ್ಟೆ ಬಗ್ಗಿ ಮತ್ತೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡಲಿಕ್ಕೆ ಡೈಲಿ ಕೂಡ ಭುಜಂಗಾಸನ ಮತ್ತೆ ಧನುರಾಸನ ಇರಲೇಬೇಕು. ನಿಮ್ಮ ಫ್ರಂಟ್ ಮತ್ತೆ ಬ್ಯಾಕ್ ಬೆಂಡಿಂಗು ಇಂಪ್ಲಿಮೆಂಟ್ ಆಗುತ್ತೆ. ಸೊಂಟದ ನೋವು ಮತ್ತೆ ನಮ್ಮ ಬ್ಯಾಕ್ ಬೋನ್ ಏನಂತಲ್ಲ ಸ್ಟ್ರಾಂಗ್ ಆಗ್ತದೆ. ಕೈ ಹಸ್ತಗಳನ್ನು ಊರಿ. ಇನ್ನೇನ್ ಮೇಲ್ ನೋಡಿ, ಅಂಗೈ ಪ್ರೆಸರ್ ಕೊಡಬೇಕು. ಮೇಲ್ ನೋಡಿ, ಕಾಲುಗಳ ಹಿಂಗೆ ಫ್ಲಾಟ್ ಇರಲಿ. ಎಕ್ಸಿಟ್. ಇನ್ನೇನ್ ಎಕ್ಸಿಟ್. ಪೂರ್ಣ ಹೊಟ್ಟೆ ಮೇಲೆ ಭಾರ ಹಾಕಿ. ಇನ್ನೇನ್ ಎಕ್ಸಿಟ್. ಇನ್ನೇನ್ ಎಕ್ಸಿಟ್. ಈಗ ಭುಜಂಗಾಸನದ ಸ್ಥಿತಿ ಪೂರ್ಣ. ಅಪ್ ಹೋಲ್ಡಿಂಗ್. ಅಪ್ ಹೋಲ್ಡ್. 1 2 3 4 5 6 7 8 9 10. Slowly exhale. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ. ನೆಕ್ಸ್ಟ್ ಕಾಲುಗಳು. ಫಸ್ಟ್ ಧನುರಾಸನ ಮಾಡೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಸೊಂಟದ ಕೆಳಭಾಗದಿಂದ ವ್ಯಾಯಾಮ ಏನಂದ್ರೆ ಫಸ್ಟ್ ಸ್ವಿಮ್ಮಿಂಗ್ ತರ ಕಾಲು ಮೊಣಕಾಲನ್ನು ಈ ತರ ಸ್ವಿಮ್ಮಿಂಗ್ ಮಾಡಿ. ನೆಕ್ಸ್ಟ್ ನಿಮ್ಮ ಕೈ ಈ ತರ ನೀರಿನಲ್ಲಿ ಹೇಗೆ ನಾವು ಈಜ್ತೀವಿ ಅದೇ ಪ್ರಕಾರದಲ್ಲಿ ಬರಲಿ. ಜಠರಾಗ್ನಿ ಮೇಲೆ ಭಾರ ಇರ್ತದೆ. ಈಗ ನೀರು ಐತಿ ಅಂತ ಭಾವನೆ ಇರಲಿ. ದೇಹ ಮಾತ್ರ ಅಲ್ಲಿ ಇರ್ತದೆ. ಕೈ ಮತ್ತೆ ಕಾಲುಗಳು ಅಳ್ಳಾಡ್ತಾ ಹೋಗ್ಬೇಕು. ವೆರಿ ಗುಡ್. ನೆಕ್ಸ್ಟ್ ಹಿಂದೆ ಹಿಡ್ಕೊಳ್ಳಿ. ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಕೈಗಳಿಂದ ಹಿಡ್ಕೊಂಡು ಫಸ್ಟ್ ಎಡ ಬಲ ದೇಹವನ್ನ ಎಡಕ್ಕೆ ಬಲಕ್ಕೆ ಈ ರೀತಿ ರೊಟೇಟ್ ಮಾಡಿ. ಪಕ್ಕೆಲುಬು, ಜಠರಾಗ್ನೆ, ಮೊಣಕಾಲು, ಹೊಟ್ಟೆ ಎಲ್ಲಾ ಭಾಗಗಳಿಗೂ ಕೂಡ ವ್ಯಾಯಾಮ. ಈಗ ಧನುರಾಸನ ಬಿಲ್ಲು ಎಷ್ಟಾಗುತ್ತೆ ಅಷ್ಟು ಹಿಡ್ಕೊಂಡು ಬಾಡಿ ಮೇಲೆ ಅಪ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಮತ್ತೆ ವಿಶ್ರಾಂತಿ. ಈಗ ಹಾಗೆ ಬೆನ್ಮೇಲ್ ಮಲ್ಕೊಳ್ಳಿ. ನಿಮ್ಮ
ಮೊದಲನೇದಾಗಿ ಬೆನ್ನುಮಣೆ ಸರವನ್ನು ಲೂಸ್ಗೊಳಿಸ್ಕೊಳ್ಳಿಕ್ಕೆ, ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೊಣಕಾಲಂತದವರೆಗೆ ಕಾಲ್ ಮರ್ಚ್ಕೊಳ್ಳಿ. ಬಾಡಿಯನ್ನ ಮೇಲೆ ಕೆಳಗೆ ಲೂಸ್ ಮಾಡಿ. ಪೂರ್ಣ ಹೊಟ್ಟೆ ಒಳಗೆ ಹಾಕೋಬೇಕು, ತೊಡೆ ಒಟ್ಟಿಗೆ ಹತ್ತಬೇಕು. ಓಕೆ, ರಿಲ್ಯಾಕ್ಸ್. ಈಗ ನಮ್ಮ ಜಠರವನ್ನ ಪರಿವರ್ತಿಸುವ ಜಠರ ಪರಿವರ್ತನಾಸನ. ಇದನ್ನು ನಾವು ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಜಠರಕ್ಕೆ ಶಕ್ತಿ ಬರ್ತದೆ, ಗ್ಯಾಸ್ಟ್ರಿಕ್ ಮಾಯ ಆಗ್ತದೆ, ಮಲ ವಿಸರ್ಜನೆಗೆ ಸರಳ ಆಗ್ತದೆ. ಯಥೇಚ್ಛವಾಗಿ ನಮ್ಮ ಒಂದು ಬಲಭುಜ, ಎಡಗಾಲಿನ ಸೊಂಟದ ಭಾಗ ಮತ್ತೆ ಎಡಗಾಲಿನ ತೊಡೆಯ ಸ್ನಾಯು ಬೋತ್ ಸೈಡ್ ಹಾಗೇನೆ ಸೇಮ್, ಎಡ ಮತ್ತೆ ಬಲಕ್ಕೆ. ನಿಮ್ಮ ಎಡಗಾಲನ ಮೇಲೆತ್ತಿ ಬಲಗೆಯಿಂದ ಹಿಡ್ಕೊಳ್ಳಿ, ಟ್ವಿಸ್ಟ್ ಮಾಡ್ತಾ ಪೂರ್ಣ ಬೆನ್ನು ಹತ್ತಿರಬೇಕು, ಸೊಂಟ ತಿರುಚಬೇಕು, ಅಂಗೈ ಭೂಮಿ ತಾಗಬೇಕು, ಕತ್ತು ಎಡಗಡೆಗೆ ತಿರುಗಿಸ್ಬೇಕು. ಜಠರ ಪರಿವರ್ತನಾಸನ. ಟ್ವಿಸ್ಟ್ ಮಾಡಿ, ನೆಲಕ್ಕೆ ಮುಟ್ಟಿಸಿ, ಕಾಲನ್ನು ಅಪೋಸಿಟ್ ಆಗಿ. 1 2 3 4 5 6 7 8 9 10. ಹಾಗೇನೆ ಕಾಲ ನೇರ ಕಾಕಾಗಿಸಿ, ಬಲಗಾಲ ಮೇಲಕ್ಕೆ, ಎಡಗೈಯಿಂದ ಹಿಡ್ಕೊಳ್ಳಿ, ಟ್ವಿಸ್ಟ್ ಮಾಡಿ, ಅಪೋಸಿಟ್ ಆಗಿ ಕತ್ ಬಲ್ಕ್ ನೋಡಿ, ಬಲಗೈ ತಿರುಚಿ. Maintain. 1 2 3 4 5 7 8 9 10. ರಿಲ್ಯಾಕ್ಸ್. ವಿಶ್ರಾಂತಿ. ಓಕೆ, ಹಾಗೆ ಶವಾಸನದಲ್ಲಿರಿ. ಶವಾಸನ ಮುಗಿದ್ಮೇಲೆ ಪ್ರಾಣಾಯಾಮ ಮಾಡಿ ಎಂಡಿಂಗ್ ಪ್ರೇಯರ್ನೊಂದಿಗೆ ಮುಗಿಸೋಣ. ಸಂಪೂರ್ಣವಾಗಿ ಮನಸ್ಸು ತದೇಕ ಚಿತ್ತದಿಂದ ಒತ್ತಡವನ್ನು ದೂರ ಹಾಕಿ ಯೋಗ ನಿದ್ರಾಸನದಲ್ಲಿ ಮಾಡ್ಕೊಳ್ಬೇಕು. ಮನಸ್ಸು ಎಷ್ಟು ಹಗುರವಾಗ್ತದೆ ಅಷ್ಟು ನಿಮ್ಮ ಮನಸ್ಸಿನ ಭಾವನೆ ಒಳ್ಳೆಯ ಸ್ಥಿತಿಯಲ್ಲಿ ಮುಂದುವರಿತಾ ಹೋಗ್ತದೆ. ಮಾನವನ ಅಸ್ತಿತ್ವವೆಂದರೆ ಶರೀರ, ಮನಸ್ಸು, ಆತ್ಮಗಳ ಸಂಗಮ. ಈ ಮೂರೂ ಸ್ತರಗಳಲ್ಲಿ ಸಮತೋಲನ ಉಂಟು ಮಾಡುವ ಯೋಗ ಪ್ರಕ್ರಿಯೆಯೇ ಯೋಗ ನಿದ್ರೆಯ ಮೂಲ ತತ್ವ. ಯೋಗ ನಿದ್ರೆ ಎಂದರೆ ಸಂಪೂರ್ಣ ವಿಶ್ರಾಂತ ಜಾಗೃತ ಸ್ಥಿತಿ. ನಮ್ಮ ದೇಹ ಮತ್ತು ಮನಸ್ಸು ಪೂರ್ಣ ವಿಶ್ರಾಂತಿ ಹೊಂದಿದಾಗ ನಮಗೆ ಆತ್ಮಾನಂದದ ಅನುಭವವಾಗುತ್ತದೆ. ಇದರಿಂದ ನಮ್ಮಲ್ಲೇ ಅಂತರ್ಗತವಾಗಿರುವ ನೆಮ್ಮದಿ, ಆತ್ಮವಿಶ್ವಾಸ, ವಿವೇಕ ಜ್ಞಾನ, ವಿಶ್ವಪ್ರೇಮಗಳಲ್ಲದೆ ಮನಸ್ಸಿನ ಅತೀಂದ್ರಿಯ ವಲಯಗಳು ಜಾಗೃತಗೊಂಡು ನಾವು ನಮ್ಮ ಮೆದುಳಿನ ಸಂಪೂರ್ಣ ಸಾಮರ್ಥ್ಯವನ್ನು ದಿನನಿತ್ಯದ ಬದುಕಿನಲ್ಲಿ ಬಳಸಲು ಸಾಧ್ಯವಾಗುತ್ತದೆ. ನಾವೀಗ ಯೋಗ ನಿದ್ರೆಯ ಅನುಭವ ಪಡೆಯೋಣ. ಮೇಲ್ಮುಖವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಕೈಕಾಲುಗಳು ಶರೀರದಿಂದ ಸ್ವಲ್ಪ ಅಂತರದಲ್ಲಿರಲಿ. ಹಸ್ತಗಳು
ಮೇಲ್ಮುಖವಾಗಿರಿಸಿ ಶರೀರದ ಭಾಗವನ್ನು ಪೂರ್ತಿಯಾಗಿ ನೆಲದ ಮೇಲಿರಿಸಿ ವಿರಮಿಸಿ. ದೇಹದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈ ರೀತಿ ಮಲ್ಕೊಂಡಾಗ ದೇಹದ ಪ್ರತಿಯೊಂದು ಭಾಗವನ್ನ ಸಡಿಲಾಗಿಸಿಕೊಳ್ಬೇಕು. ಜಾಯಿಂಟ್ಗಳು ಬಹಳ ಉತ್ತಮ ರೀತಿಯಲ್ಲಿ ಗಾಳಿ ಸಂಚಾರವಾಗುವಂತೆ ಬೆನ್ನ ಮಣಿ ಸರವನ್ನು ತಾಗಿಸಿಕೊಂಡು ಮೇಲ್ಮುಖದಲ್ಲಿ ದೇಹದಿಂದ ಸ್ವಲ್ಪ ಅಂತರದಲ್ಲಿ ಅಂಗೈಗಳು ಮೇಲ್ಮುಖವಾಗಿ ದೇಹಕ್ಕೆ ಗಾಳಿ ಸಂಚಾರ ಆಗುವ ರೀತಿಯಲ್ಲಿ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯನ್ನು ಮಾಡ್ತಾ ಮನಸ್ಸನ್ನ ಸಕಾರಾತ್ಮಕ ಚಿಂತನೆ ಕಡೆಗೆ ಕೇಂದ್ರೀಕರಣ ಮಾಡಿಕೊಳ್ತಾ ವಿರಾಮಿಸ್ತ ಮನಸ್ಸು ಏಕಾಗ್ರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಹೋಗಬೇಕು. ಇದು ಯೋಗ ನಿದ್ರಾ ಅಥವಾ ಶವಾಸನ ಅಂತ ಕರಿತೀವಿ. ಇದು ರಕ್ತದ ಒತ್ತಡವನ್ನ ನಿಯಂತ್ರಿಸ್ತದೆ. ಬಿಪಿ ನಮಗೆ ಬರೋದಿಲ್ಲ. ರಕ್ತನಾಳಗಳಿಗೆ ಒಳ್ಳೆಯ ಶಕ್ತಿ ಕೊಡ್ತದೆ. ಬ್ರೈನ್ ನ್ಯೂರಾನ್ಸ್ಗಳಿಗೆ ಈ ಶಾಂತಯುತ ಮನಸ್ಸಿನಿಂದ ಹೆಚ್ಚು ಆ ನ್ಯೂರಾನ್ಗಳಿಗೆ ಶಕ್ತಿ ಬರ್ತದೆ. ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ದೇಹ ಒಳ್ಳೆಯ ತಾಳ್ಮೆ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ನಿಧಾನಗತಿನಲ್ಲಿ ಹೃದಯ ಭಾಗದಿಂದ ನೆತ್ತೆಯ ಭಾಗಕ್ಕೆ ರಕ್ತ ಸಂಚಾರ ಆಗ್ತಾ ಹೋಗುತ್ತೆ. ಎಲ್ಲಾ ಕ್ರಿಯೆಗಳು ಈ ಯೋಗ ನಿದ್ರದಲ್ಲಿ ಯಾರಿಗೆ ಬಿಪಿ ಇರ್ತದೆ ಈ ಯೋಗ ನಿದ್ರವನ್ನ ಸರಿಸುಮಾರು 15-20 ನಿಮಿಷ ಅರ್ಧ ಗಂಟೆವರೆಗೆ ನಿರಂತರ ಅಭ್ಯಾಸ ಮಾಡಿದ್ರೆ ಆ ಗುಳಿಗೆನ ಮಾತ್ರೆ ತೆಗೆದುಕೊಳ್ಳದೆ ರಕ್ತದ ಒತ್ತಡವನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಹೆಚ್ಚಿದೆ. ಅದು ನಮ್ಮ ಪ್ರಯೋಗದಲ್ಲಿ ಕೂಡ ಸಾಬೀತಾಗಿದೆ. ಮುಂಜಾನೆ ಮತ್ತೆ ಸಂಜೆ ಒಳ್ಳೆಯ ಹಾಡುಗಳನ್ನ ಒಳ್ಳೆಯ ಸಂಗೀತವನ್ನ ಕೇಳ್ತಾ ಯಾರು ಯೋಗ ನಿದ್ರದಲ್ಲಿ ಮಗ್ನರಾಗ್ತಾರೆ ಅವರ ಮನಸ್ಸು ಬಹಳ ಪರಿವರ್ತನೆ ಆಗ್ತದೆ. ಮಾನಸಿಕ ಒತ್ತಡ ದೂರ ಆದಂತೆಲ್ಲ ನಮ್ಮ ರಕ್ತದ ಒತ್ತಡ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಇದು ಯೋಗ ನಿದ್ರದಿಂದ ಮಾತ್ರ ಸಾಧ್ಯ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ದೇಹ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸುತ್ತದೆ ಯೋಗ ನಿದ್ರವನ್ನ ಅಭ್ಯಾಸ ಮಾಡೋದ್ರ ಮೂಲಕ. ಇನ್ನೇ ಮೈಂಡ್ ಕಾನ್ಸಂಟ್ರೇಷನ್ ಹೆಂಗೆ ಅಂದ್ರೆ ಅಂಗಾಲುಗಳಿಗೆ ವಿಶ್ರಾಂತಿ, ಮೊಣಕಾಲುಗಳಿಗೆ ವಿಶ್ರಾಂತಿ, ಹೀಗೆ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ನೆನೆಸ್ಕೊಳ್ತಾ ಮನಸ್ಸಿನ ಭಾವನೆಯನ್ನ ಬದಲಾಯಿಸಿಕೊಳ್ತಾ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಉಚ್ಛ್ವಾಸ ನಿಶ್ವಾಸದೆಡೆಗೆ ಕೇಂದ್ರೀಕರಣ ಮಾಡ್ತಾ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳಿ. ಮನಸ್ಥಿತಿ ಬದಲಾದಂತೆ ನಿಮ್ಮ ಜೀವನದ ಪರಿಸ್ಥಿತಿ ನಿಮ್ಮ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮ್ಮನ್ನ ಒಳ್ಳೆಯ ಆರೋಗ್ಯವಂತರನ್ನಾಗಿ ಮಾರ್ಪಡಿಸುತ್ತದೆ. ರಿಲ್ಯಾಕ್ಸ್, ಕಾಲು ಜೋಡಿಸಿ, ಬಲಭಾಗಕ್ಕೆ ಹೊರಳಿ. ಎಡಭಾಗದಲ್ಲಿ ಹೃದಯ ಇದೆ, ಒತ್ತಡ ಹಾಕಂಗಿಲ್ಲ. ನಿಧಾನ ಕೈ ಸಪೋರ್ಟ್ ತೆಗೆದುಕೊಂಡು ಮೇಲೆದ್ದು ಕುಳಿತುಕೊಳ್ಳಿ. ಓಕೆ, 1 ಮಿನಿಟ್. ಈಗ ಆಮೇಲೆ ಕೈ ಉಜ್ಜಿ ಶಾಖ ತಗೊಳ್ಳೋಣ. 2 ಪ್ರಾಣಾಯಾಮ ಮಾಡಿ ಎಂಡಿಂಗ್ ಪ್ರೇಯರ್. ಇದೇ ಸ್ಥಿತಿಯಲ್ಲಿ ಪ್ರಾಣಾಯಾಮಗಳು ಹೆಂಗ ಅಂದ್ರೆ ಮೈಂಡ್ ಕಾನ್ಸಂಟ್ರೇಷನ್. ಈಗ ಯೋಗ ನಿದ್ರೆಯಿಂದ ಮೇಲಿದ್ದೇವೆ, ಅವಾಗ ನಾವು ಭಸ್ತ್ರಿಕಾ ಮತ್ತೆ ಅವುಗಳನ್ನು ಮಾಡಬಾರ್ದು. ಜಸ್ಟ್ ಅನುಲೋಮ ವಿಲೋಮ ಅಂದ್ರೆ ಮನಸ್ಸು ಪ್ರಶಾಂತವಾಗಿರ್ತದಲ್ಲ, ಆ ಒಂದು ಸಂದರ್ಭದಲ್ಲಿ ಅನುಲೋಮ ವಿಲೋಮವನ್ನ ಎಡ ಮೂಗಿನೊಳಗಿಂದ ದೀರ್ಘವಾಗಿ ಉಸಿರಾಡ್ಕೊಳ್ಳಿ. ಬಲ ಮೂಗಿನೊಳಗಿಂದ ಉಸಿರನ್ನು ಹೊರಗೆ ಹಾಕಿ ಬಲಗೈ ಈ ತರ ವಿಷ್ಣು ಮುದ್ರದಲ್ಲಿ ಇರ್ತದೆ. ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ. ಅದು ಕೂಡ ಹೆಚ್ಚು ಮನಃಶಾಂತಿ ನಮಗೆ ಕೊಡ್ತಕ್ಕಂಥದ್ದು. ಆ ಭ್ರಾಮರಿ ಪ್ರಾಣಾಯಾಮದಲ್ಲಿ ಮನಸ್ಸು ಬಹಳ ಕಾನ್ಸಂಟ್ರೇಟ್ ಆಗುತ್ತೆ. ಪೊಸಿಷನ್
ರೀತಿ ಭ್ರಾಮರಿ ನಮ್ಮ ಮಾನಸಿಕ ಒತ್ತಡವನ್ನ ದೂರ ಮಾಡಿ ಮನಸ್ಸಿಗೆ ಶಾಂತಿ ಕೊಡ್ತದೆ. ಇಲ್ಲಿ ಕೂಡ ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ. ವಿದ್ಯಾರ್ಥಿಗಳು ಇದನ್ನ ಅಭ್ಯಾಸ ಮಾಡೋದ್ರಿಂದ ಓದುವುದರಲ್ಲಿ ಆಸಕ್ತಿ ಬರ್ತದೆ, ಏಕಾಗ್ರತೆ ಹೆಚ್ಚಾಗ್ತದೆ, ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಿತ್ಯವೂ ಕೂಡ ಭ್ರಾಮರಿಯನ್ನ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಮೆಂಟಲ್ ಪ್ರೆಷರ್ 100% ಕಂಟ್ರೋಲ್ ನಿಯಂತ್ರಣದಲ್ಲಿ ಇರುತ್ತೆ. ಈ ಧ್ಯಾನದಲ್ಲಿ ಮೌನವಾಗಿ ಆ ಶಬ್ದ ಆಲಿಸ್ತಾ ಕೂತ್ಕೊಳ್ಳೋದ್ರಿಂದ ಮನಸ್ಸು ಚಂಚಲವನ್ನ ದೂರ ಮಾಡಿ ಏಕಾಗ್ರತೆಯನ್ನ ಒಂದು ಕಡೆ ಮನಸ್ಸು ಇಟ್ಟುಕೊಳ್ಳುವ ಶಕ್ತಿ ನಮ್ಮ ಮನಸ್ಥಿತಿ ಪಡ್ಕೊಳ್ಳುತ್ತೆ. ನಮಸ್ಕಾರ ಮುದ್ರೆ ಬನ್ನಿ. ಭಗವಂತನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಗುರು ಗವಿಸಿದ್ದೇಶ್ವರ ಸ್ವಾಮಿಯನ್ನ ನೆನೆದು ಭಕ್ತಿಯಿಂದ ಒಳ್ಳೆಯ ಆಧ್ಯಾತ್ಮದ ಒಲವಿನೊಂದಿಗೆ ಎಂಡಿಂಗ್ ಪ್ರೇಯರ್ ಪತಂಜಲಿ ಮುನಿ ಶ್ಲೋಕವನ್ನು ಹೇಳೋಣ. ಎಲ್ಲರೂ ಕೂಡ ಸಾಮೂಹಿಕವಾಗಿ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ, ದೈವರಕ್ಷಕಂ ಶಾಂತಿ, ಭಾವರಕ್ಷಕಂ ಶಾಂತಿ, ಜೀವರಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ತಂದೆ ತಾಯಿಗಳಿಗೆ, ಗುರುಗಳಿಗೆ ಭಗವಂತ ಗವಿಸಿದ್ದೇಶ್ವರನ ಮನಸ್ಸಲ್ಲಿ ನೆನೆಸಿಕೊಂಡು ಪ್ರಣಾಮಗಳನ್ನು ಭಕ್ತಿಯಿಂದ ಸಲ್ಲಿಸಿ ಕೈಗಳನ್ನ ಪಕ್ಕಕ್ಕೆ ತಂದು ಪೂರ್ಣ ಹಣೆ ಹಚ್ಚುತ್ತಾ ಮುಂದಕ್ಕಾಗಿ ದೇವರಿಗೆ ಭೂನಮನವನ್ನು ಸಲ್ಲಿಸ್ತಾ ಭೂತಾಯಿ ನಮನ ಮಾಡಿ ಮತ್ತೆ ಮೇಲೆ ತಂದು ಕೈ ಎತ್ತಾ ಕೈ ಉಜ್ಜಿ. ಈಗ ಆ ಶಾಖವನ್ನ ಕಣ್ಣಿನ ಭಾಗದಲ್ಲಿ ಸ್ಪರ್ಶಿಸಿಕೊಳ್ಳಿ. ಹಣೆ, ಕಣ್ಣಿನ ಭಾಗ, ಕೆನ್ನೆ, ಗಂಟಲಿನ ಕೆಳಭಾಗ, ಕತ್ತಿನ ಹಿಂಬದಿ, ಕಿವಿ ಹಿಡ್ಕೊಳ್ಳಿ, ಕೆಳಗಿವಿ, ಮಧ್ಯ ಕಿವಿ, ಮೇಲ್ಗಿವಿ. ಎದ್ದಾಗ ನೋಡುವ ದೃಷ್ಟಿ, ಯಾವಾಗ ಕಣ್ಣು ಓಪನ್ ಆಗುತ್ತೆ ಅವಾಗಿಂದ ಕಿವಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಶಬ್ದವನ್ನು ಆಲಿಸ್ತಕ್ಕಂಥದ್ದು, ದೃಷ್ಟಿಯನ್ನು ನೋಡ್ತಕ್ಕಂಥದ್ದು. ನಿಮ್ಮ ಬೆರಳನ್ನು ತೆಗೆದುಕೊಳ್ಳಿ, ಕಣ್ಣಿನ ಮೇಲೆ ಈ ತರ ಇಟ್ಟು ಕಣ್ಣಿನ ಒತ್ತಡ ಅಲ್ಲ, ಜಸ್ಟ್ ಕಣ್ಣಿನ ಮೇಲ್ಭಾಗದ ರೆಪ್ಪೆಯಿಂದ ರೆಟಿನಾ ಭಾಗ ಅಂದ್ರೆ ಕಣ್ಣಿನ ಅಂಕು ಮತ್ತೆ ಕಂಬಿಗಳು ಅಂತ ಏನಿರ್ತದೆ ಅದು ನಮ್ಮ ಕಲಾರನ್ನ ದೃಷ್ಟಿಯನ್ನ ನೋಡುವಂತದ್ದು. ಭಾನುವಾರ ಮಾಡೋಣ ಐ ಎಕ್ಸರ್ಸೈಸ್. ಜಸ್ಟ್ ಇದು ರೊಟೇಟ್. ಓಕೆ, ರಿಲ್ಯಾಕ್ಸ್. ಚಪ್ಪಾಳೆ. 1 2 3 4 5. 1 2 3 4 5. ಹಿಂದೆ 1 2 3 4 5. Ready? 1 2 3. 1 2 3. 1 2 3. ಕೈ ಕೊಡುವಿ. ಉಂಗ್ರನ ಕಿತ್ತೆ ಮುಟ್ಟ. ಓಕೆ, ಚಪ್ಪಾಳೆ. ಎಲ್ಲರಿಗೂ ಕೂಡ ಶುಭವಾಗಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಪತಾಂಜಲಿ. ಇವತ್ತು ಕೂಡ ಎಕ್ಸಾಕ್ಟ್ 7 ಗಂಟೆ.